सुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमलचलं सर्वदी साक्षिभूतं भावातीतं त्रिगुणरहितं श्रीसद्गुरो नित्यतं महायोगपीठे तटे भीमरत्यम् वरं पुण्डलीकाय धातो मुनीन्द्रे तमागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गाकरूप्रतमानमान दुसरे चरणा संततिया त्यांच्या प्रसादाने कथेचा विस्तार बाबाजी सद्गुरु दास तुका ओम नमो ज्ञानेश्वरा करुणाकरा दयाळा तुमचा अनुग्रह लादलो पावन झालो चराचरी मी कळा कुसरी कायचनेने बोलितो अति भाविका तुमचा अनुग्रह लादलो पावन झालो ಚರಾಚರಿ. ಪ್ರಥಮದಲ್ಲಿ ಜಗದ್ವ್ಯಾಪಕನಾಗಿರುವಂತ ಪರಮಾತ್ಮನ ದಿವ್ಯ ಚರಣಗಳಲ್ಲಿ ನತಮಸ್ತಕನಾಗಿ ಜಗದ್ಗುರು ತುಕೋಬರಾಯರ ಶ್ರೀ ಚರಣಗಳಲ್ಲಿಯೂ ಅದ್ವೈತ ಸಂಪ್ರದಾಯದ ಎಲ್ಲ ಶ್ರೀ ಗುರುಚರ ಮೂರ್ತಿಗಳ ಶ್ರೀ ಚರಣದಲ್ಲಿ ನಮನವನ್ನು ಸಲ್ಲಿಸಿ ಯಾವ ಬಸವಾದಿ ಶರಣರ ಶಿವಶರಣರಲ್ಲಿಯೂ ಅನಂತ ನಮನವನ್ನು ಸಲ್ಲಿಸುತ್ತಾ ಶ್ರೀ ಗುರುಗಳಾಗಿರುವಂತಹ ಉದ್ಧಾರಕರ್ತರಾಗಿರುವಂತಹ ಪರಮ ಪೂಜ್ಯ ಗುರುವರರ ಶ್ರೀ ಚರಣಗಳಲ್ಲಿ ದಂಡವತ ನಮನವನ್ನು ಸಲ್ಲಿಸಿ ಯಾವ ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂತ ಎಲ್ಲ ಸಂತರೇ ಮಹಂತರೇ ತಾಯಿಂದರೇ ಸಿದ್ಧರೇ ಸಾಧಕರೇ ತಮ್ಮೆಲ್ಲರ ಚರಣಗಳಲ್ಲಿಯೂ ನಾಮವನ್ನು ಸಲ್ಲಿಸುತ್ತಾ ಇನ್ನೇ ದಿನ 10ನೇ ಶ್ಲೋಕದ ವಿಚಾರವನ್ನು ನಾವು ನೀವೆಲ್ಲ ಓವಿ ಆಧಾರ ಇಟ್ಟುಕೊಂಡು ಚಿಂತನೆ ಮಾಡ್ತಾ ಬಂದೆವು. ಇವತ್ತು 11ನೇ ಶ್ಲೋಕದ ವಿಷಯ ಚಿಂತನೆ ನಾವು ನೀವು ಮಾಡೋಣ. ಅಯನೇಷು ಚ ಸರ್ವೇಷು ಯಥಾ ಭಾಗವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ದುರ್ಯೋಧನ ಗುರುವಿನ ಹತ್ರ ತನ್ನ ಯಾವ ನಿವೇದನೆಯನ್ನು ತೋಡ್ತಾ ಗುರುವಿಗೆ ಕೊನೆಯ ಮಾತನ್ನು ಹೇಳ್ತಾರ. ಅಯನೇಷು ಚ ಸರ್ವೇಷು ಯಥಾ ಭಾಗವಮಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತ ಸರ್ವ ಏವ ಹಿ. ತಾವೆಲ್ಲರೂ ಯಾರು ಮಹಾಮತಿ ಆಗಿರುವಂತ ಭೀಷ್ಮರನ್ನು ತಾವು ರಕ್ಷಿಸಬೇಕು ಅಂತ ಹೇಳ್ತಾ ಹೊರಟಿರ್ತಾರೆ. ಏಕ ರಕ್ಷಿಸಬೇಕು ಅಂತ ಹೇಳಿದ್ರೆ ಮುಂದ ಶ್ಲೋಕ ಓವಿಯಲ್ಲಿ ಮಾವಲಿ ಅವರು ಹೇಳ್ತಾರ. ಅಯನೇಸು ಚೇತಿ ಮೊಗ ಪುನರಪಿ ಕಾಯ ಬೋಲೆ ಸಕಳ ಸೈನಿಕಾತೆ ಮಣಿ ತಲೆ आता दळ भार आपुले सरसे करा जया जया अक्षोणी तेने तिया आरणी अवरगण कवण कवणी महारथिया तेने तिया आवरिजे भीष्मा तळी राहिजे द्रोणा ते म्हणे पाहिजे तुम्ही सकळ हाची एक रक्षावा मी तैसा हा देखावा येणे दळभार आघवा साच आमुचा.
ಮಗ ಪುನರಪಿ ಕಾಯಬೋಲೆ ಸಕಳ ಸೈನಿಕಾತೆ ಮಣಿತಿಲೆ ಆತ ದಳವಾರ ಅಪುಲೆ ಸರಸಾಕರ. ಮತ್ತ ನಾನೇನಂತ ಹೇಳಲಿ, ಎಲ್ಲಾ ಸೇನಾ ನಾಯಕರ ಕುರಿತು ದುರ್ಯೋಧನ ಏನ್ ಹೇಳ್ತಾರಂದ್ರ, ಎಲ್ಲರೂ ನಿಮ್ಮ ನಿಮ್ಮ ಸೈನ್ಯವನ್ನು ಸಿದ್ಧಪಡಿಸಿಕೊಳ್ಳಬೇಕು. ನೀವು ಸಕಲ ಸೈನಿಕಾತೆ ಮಣಿತಿಲೆ, ಎಲ್ಲಾ ಸೈನ್ಯವನ್ನು ತಾವು ಸಿದ್ಧಪಡಿಸಿಕೊಂಡು ಅಕ್ಷೋಣಿ ಸೈನ್ಯವಿದ್ದ ಆ ಮಹಾರಥಿರೆಲ್ಲರೂ, ಯಾವ ಅಕ್ಷೋಣಿ ಸೈನ್ಯವಿದ್ದ ಮಹಾರಥಿರೆಲ್ಲರೂ ತಮ್ಮ ತಮ್ಮ ಸೈನ್ಯದ ಮುಂದೆ ನಿಲ್ಲಬೇಕು. ಅಕ್ಷೋಣಿಯ ಯಾರು ಮಹಾರಥಿ ಇದಾರಲ್ಲ, ಒಂದೊಂದು ಅಕ್ಷೋಣಿಯ 11 ಅಕ್ಷೋಣಿ ಸೈನ್ಯದ 11 ಮಹಾರಥಿಗಳು ತಮ್ಮ ತಮ್ಮ ಸೈನ್ಯದ ಮುಂದೆ ನಿಲ್ಲಬೇಕು. ಮತ್ತು ಎಲ್ಲರೂ ತಮ್ಮ ತಮ್ಮ ಅಕ್ಷೋಣಿ ಸೈನ್ಯವನ್ನು ಸಂಭಾಳಿಸಿ ಭೀಷ್ಮರ ಅಧೀನದಲ್ಲಿದ್ದುಕೊಂಡು ಅವರ ಅಪ್ಪಣೆಯಂತೆ ನಡೆದುಕೊಳ್ಳಬೇಕು. ತಾವೆಲ್ಲರೂ ಭೀಷ್ಮರ ಅಪ್ಪಣೆಯಂತೆ ತಾವೆಲ್ಲರೂ ನಡೆದುಕೊಳ್ಳಬೇಕು. ಆಮೇಲೆ ಅವನು ದ್ರೋಣಾಚಾರ್ಯರಿಗೆ ಏನಂತಾನಂದ್ರ, ನೀವು ಎಲ್ಲಾ ಸೈನ್ಯದ ಮೇಲ್ವಿಚಾರಣೆಯನ್ನು ಮಾಡಬೇಕು. ಭೀಷ್ಮ ಪಿತಾಮಹರನ್ನು ನನ್ನಂತೆ ತಿಳಿದು ಆತ ಏಕ ರಕ್ಷವ ಮೀತೈ ಸಾಹ ದೇಖವ, ನನ್ನನ್ನೇ ತಿಳಿದು ಭೀಷ್ಮ ಪಿತಾಮಹರನ್ನು ತಾವು ರಕ್ಷಿಸಬೇಕು. ಯಾಕಂದರೆ ನಮ್ಮ ಎಲ್ಲಾ ಸೈನ್ಯದ ಭಾರ ಅವರ ಮೇಲೆ ಅವಲಂಬಿಸುವುದು. ತಾವು ಪಿತಾಮಹರನ್ನ ರಕ್ಷಣೆ ಕೊಡಬೇಕು ಅಂತೇಳಿ ಗುರುವಿನ ಹತ್ರ ಹೇಳ್ತಾನೆ. ಗುರುವಿನ ಹತ್ರ ಕೊನೆಯ ಮಾತು ಏನು ಮಾತಾಡೋದಿಲ್ಲ, ಗುರುಗಳು ಸುಮ್ನೆ ನಿಂತಿರ್ತಾರೆ. ಯಾಕೆ ದುರ್ಯೋಧನ ಹೀಗೆ ಗುರುವಿನ ಹತ್ರ ಭೀಷ್ಮಾಚಾರ್ಯರನ್ನ ತಾವು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರಂತ ಹೇಳಿದ್ರೆ, ಅವರಿಗೆ ಭಯ ಅದ. ಏನಂತ ಭಯ ಅದ ಅಂದ್ರ, ಯಾವ ಭೀಷ್ಮರನ್ನೇ ಹತ ಮಾಡಲು ಅವತಾರ ಧರಿಸಿಕೊಂಡು ಬಂದಿರುವಂತ ಶಿಖಂಡಿನಿನ ಮೇಲೆ ಅವರಿಗೆ ಭಯ ಅದ. ಏನಾದ್ರೂ ಭೀಷ್ಮ ಪಿತಾಮಹರ ಎದುರಿಗೆ ಶಿಖಂಡಿನಿ ಬಂದ್ರ ಪಿತಾಮಹರು ಯುದ್ಧ ಮಾಡೋದಿಲ್ಲ ಅನ್ನುವಂಥದ್ದು ಭಯ ಅದ. ಏಕಂದ್ರ ಹಿಂದಿನ ಜನ್ಮದಲ್ಲಿ ಶಿಖಂಡಿನಿ ಯಾವ ಅಂಬಿಕಾ ಆಗಿದ್ಳು, ಆ ಶಿಖಂಡಿನಿಯೇ ಈಗ ಭೀಷ್ಮರನ್ನ ಸೇಡು ತೀರಿಸಿಕೊಳ್ಳಲು ಶಿಖಂಡಿನಿಯಾಗಿ ಹೆಣ್ಣಾಗಿ ಹುಟ್ಟಿರ್ತಾಳ. ಮುಂದ ಆಕಿ ಏನಾಗಿರ್ತಾಳಪ್ಪ ಅಂದ್ರ, ಹೆಣ್ಣಾಗಿರುವಂತ ಶಿಖಂಡಿನಿ ಯಕ್ಷ ಲೋಕಕ್ಕೆ ಹೋಗಿ ಅವಳ ಪುರುಷಳಾಗಿ ಆಗಿರ್ತಾಳ. ಯುದ್ಧಗೋಸ್ಕರ ಈಗ ಶಿಖಂಡಿನಿ ಏನಾಗಿ ಬಂದಾಳಂದ್ರ, ಯಕ್ಷ ಲೋಕಕ್ಕೆ ಹೋಗಿ ಅಲ್ಲಿ ಪುರುಷ ಯಕ್ಷನ ಪುರುಷತ್ವ ತಗೊಂಡು ಈಗ ಈಗ ಯುದ್ಧ ಭೂಮಿಯಲ್ಲಿ ಇರುವುದರಿಂದ ಭೀಷ್ಮಾಚಾರ್ಯರನ್ನ ಹತ ಮಾಡಲೇ ಹುಟ್ಟಿರುವಂತ ಶಿಖಂಡಿನಿ ಏನಾದ್ರೂ ಎದುರಿಗೆ ಬಂದ್ರೆ ಭೀಷ್ಮರು ತಮ್ಮ ಶಸ್ತ್ರಾಸ್ತ್ರವನ್ನು ತ್ಯಾಗ ಮಾಡಿ ಅವರು ಯುದ್ಧದಿಂದ ವಿಮುಖರಾಗ್ತಾರನ್ನುವಂತ ಭಯ ಯಾರಿಗೈತಪ್ಪ ಅಂತ ಹೇಳಿದ್ರ ಅದು ದುರ್ಯೋಧನನಿಗದ. ಅದಕ್ಕಾಗಿ ಗುರುಗಳಿಗೆ ಹೇಳ್ತಾರ, ತಾವು ಭೀಷ್ಮರ ರಕ್ಷಣೆ ಮಾಡ್ರಿ, ನನ್ನನ್ನೇ ಎಂದು ತಿಳಿದು ತಾವು ರಕ್ಷಿಸಬೇಕು. ಭೀಷ್ಮರನ್ನ ನನ್ನನ್ನೇ ಎಂದು ತಿಳಿದು ಹಾಚಿ ಏಕ ರಕ್ಷಾವ ಮೀ ತೈಸಾ ಹಾ ದೇಖಾವ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರ, ನಾನೇ ರಾಜ ಅಂದ್ರ ರಾಜಾಜ್ಞೆ, ಇದು ರಾಜಾಜ್ಞೆ, ಇದು ನಾನೇ ರಾಜನೇ ಇದಾನಂತ ತಿಳಿದು ತಾವು ಭೀಷ್ಮರನ್ನು ರಕ್ಷಿಸಬೇಕು ಅಂತ ಗುರುವಿಗೆ ಆಜ್ಞೆ ಮಾಡ್ತಾನ. ಯಾಕಂದ್ರ ಆತನಿಗೆ ಭಯ ಅದ, ಏನಾದ್ರೂ ಶಿಖಂಡಿನಿ ಎದುರಿಗೆ ಬಂದು ಬಿಟ್ರ ಭೀಷ್ಮರು ತಮ್ಮ ಶಸ್ತ್ರಾಸ್ತ್ರವನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರ ಮೊದಲ ಹೆಣ್ಮಗಳಾಗಿ ಹುಟ್ಟಿದಾಕಿ ಈಗ ಪುರುಷನಾಗ್ಯಾರ. ಅದು ಭೀಷ್ಮರ ದೃಷ್ಟಿಯಲ್ಲಿ ಆಕಿ ಹೆಣ್ಮಗಳ ಅಂತ ತಿಳ್ಕೊಂಡಾರ. ಯಾರು ಜನ್ಮ ಹೆಣ್ಮಗಳಾಗಿ ಹುಟ್ಟಿದಳು ತದನಂತರ ಮತ್ತ ಪುರುಷರಾಗಿದ್ದಾಳಂದ್ರ ಅವಳು ಹೆಣ್ಮಗಳ ಅದಾಳ, ನಾ ಹೆಣ್ಮಕ್ಕಳ ವಿರುದ್ಧವಾಗಿ ಯುದ್ಧ ಮಾಡೋದಿಲ್ಲ ಅನ್ನುವಂತ ಯಾವ ಭೀಷ್ಮರ ಪ್ರತಿಜ್ಞೆ ಅದ. ಅದಕ್ಕಾಗಿ ಭಯಪಟ್ಟು ಹೀಗೆ ಹೇಳ್ತಾ ಇದ್ದಾನ, ರಾಜನೆಂದೇ ತಿಳಿದು ಭೀಷ್ಮ ಪಿತಾಮಹನನ್ನು ರಕ್ಷಿಸಿರಿ. ರಾಜ ಎಂದು ತಿಳ್ಕೊಂಡು ತಾವು ಭೀಷ್ಮ ಪಿತಾಮಹರನ್ನು ರಕ್ಷಿಸ್ಬೇಕು.
ಆಗ ಮತ್ತೇನು ಹೇಳಲಿ, ಎಲ್ಲಾ ಸೇನಾಧಿಪತಿಗಳು, ಎಲ್ಲಾ ತಮ್ಮ ತಮ್ಮ ಅಕ್ಷುಣಿ ಮುಂದೆ ಮಹಾರಥಿಗಳು ಅವರವರ ಅಕ್ಷುಣಿಯ ಸಿದ್ಧ ಮಾಡಿಕೊಂಡು ಎಲ್ಲರೂ ತಾವು ಎದುರಿಗೆ ನಿಂತುಕೊಂಡು ತಮ್ಮ ತಮ್ಮ ಅಕ್ಷುಣೆ ವರಗಣ ಕವಣ ಕವಣೆ ಯಾರ್ಯಾರಿದ್ದಾರೆ ಮುಂದ್ಗಡೆ ಬನ್ರಿ ಮಹಾರಥಿಯರು. ತೇಣೆ ತೀಯಾ ಅವರಿಜೆ ಭೀಷ್ಮಾ ತಳಿ ರಾಹಿಜೆ. ತಾವು ಭೀಷ್ಮರ ಆಜ್ಞೆ ಅನುಸಾರ ಅವರ ಏನು ವಾಗದ ಆ ವಾಗಜ್ಞೆಯಿಂದ ತಾವು ಎಲ್ಲರೂ ಅದರ ಹಾಗೆ ಕೆಲಸ ಮಾಡಿ ತಾವೆಲ್ಲರೂ ಅವರನ್ನು ರಕ್ಷಣೆ ಮಾಡ್ರಿ ಅನ್ನುವಂತ ಗುರುವಿಗೆ ಆಜ್ಞೆಯನ್ನು ಮಾಡ್ತಾನೆ. ಹಾಗೆ ಗುರುಗಳು ಮೌನವಾಗಿರುವುದನ್ನು ನೋಡಿ ಯಾವ ದುರ್ಯೋಧನ ಸುಮ್ಮನೆ ಆಗ್ತಾನೆ. ನೋಡಿ, ಗುರು ಮೌನವಾಗಿರುವುದನ್ನು ನೋಡಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆತ ಏನ್ ಮಾಡ್ತಾನೆ, ಅಲ್ಲಿಂದ ಹೊರಡ್ತಾನೆ. ಯಾಕೆ ಗುರು ಮೌನ ಇದ್ರು? ಗುರು ಎಲ್ಲವನ್ನೂ ಬಲ್ಲವ ನಾನು. ಆದ್ರೆ ಈತ ಭಯಭೀತನಾಗಿ ಭೀಮಾರ್ಜುನರಿಂದ ಭಯಭೀತನಾಗಿ ಗುರುವಿಗೆ ಈ ತರ ಏನ್ ಮಾಡ್ತಾ ಇದ್ದಾನಪ್ಪ ಅಂತ ಹೇಳಿದ್ರೆ ಆಜ್ಞೆ ಮಾಡ್ತಾನೆ. ಯಾವ ಶಿಷ್ಯ ಗುರುವಿನ ಹತ್ರ ಎಷ್ಟೇ ದೊಡ್ಡವನಾಗಿರ್ಲಿ, ಆತ ಗುರುವಿನ ಹತ್ರ ವಿದ್ಯೆ ಕಲ್ತವನು ಗುರುವಿಗೆ ಹೇಳುವಷ್ಟು ಸಾಮರ್ಥ್ಯ ಆತನಲ್ಲಿ ಇರುವುದಿಲ್ಲ. ಗುರುವಿನ ಹತ್ರ ವಿದ್ಯೆ ಕಲ್ತಿರುವಂತಹ ದುರ್ಯೋಧನ ಗುರುವಿಗೆ ಆಜ್ಞೆ ಮಾಡುವಷ್ಟು ಸಮರ್ಥನಿರುವುದಿಲ್ಲ. ಆದರೂ ಸಹ ಅಜ್ಞಾನವಶ, ಅಹಂಕಾರದ ವಶ, ಅಭಿಮಾನವಶ, ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಯಾರು ಷಡ್ಗುಣಗಳು, ಯಾರು ಈ ದುರ್ಗುಣಗಳ ಸಮೇತವಾಗಿರುವಂತ ದುರ್ಯೋಧನ ಗುರುವಿನ ಹತ್ರ ಹೋಗಿ ಹೀಗೆಲ್ಲ ತನ್ನ ಆಜ್ಞೆಯನ್ನ ಪ್ರಲಾಪವನ್ನು ಮಾಡ್ತಿರ್ತಾನ. ಅದಕ್ಕೆ ಗುರುಗಳು ಮೌನವಿರ್ತಾರೆ. ಮೌನ ಇರುವುದನ್ನು ನೋಡಿ ದುರ್ಯೋಧನ ಅಲ್ಲಿಂದ ಸುಮ್ಮನೆ ಹೊರಡ್ತಾನೆ ತನ್ನ ಸೈನ್ಯದ ಕಡೆ. ಹೇಳು ತಾತ್ಪರ್ಯ ಅಷ್ಟೇ, ಯಾವ ಮನುಷ್ಯ ಜನ್ಮ ಸಿಕ್ಕಾಗ ಯಾರಿಂದ ಎಲ್ಲ ಆನಂದವನ್ನು ಪಡ್ಕೊಳ್ಳುವಂತ ಭಾಗ್ಯ ಈ ಮನುಷ್ಯ ಜನ್ಮಕ್ಕೆ ಅದನ್ನು ಬಿಟ್ಟು ದುರ್ಯೋಧನ ತನ್ನ ಜನ್ಮ ಅಷ್ಟೇ ಅಲ್ಲ, ಅನ್ಯರ ಜನ್ಮ, ಎಷ್ಟೋ ಹೆಣ್ಮಕ್ಕಳ ವಿಧವೆಯರನ್ನ ಮಾಡಲು ಹೊರಟಿರುವಂತ ದುರ್ಯೋಧನ ಅದಕ್ಕೆ ಮೂಲ ಕಾರಣ ಆತನಲ್ಲಿರುವಂತ ಅಜ್ಞಾನ ಮತ್ತು ಆತನಲ್ಲಿ ಇರುವಂತ ಅಭಿಮಾನ. ಈ ಅಭಿಮಾನ ಎಲ್ಲಿಂದ ಬರ್ತದ ಅಂತ ಹೇಳಿದ್ರ ಅಭಿಮಾನ ಅಹಂಕಾರದಿಂದ ಹುಟ್ಟುತ್ತದೆ. ಇನ್ನು ಪ್ರೇಮ ಅಂತಃಕರಣದಿಂದ ಹುಟ್ಟುತ್ತದೆ. ಹೀಗೆ ಮನುಷ್ಯನಲ್ಲಿ ಅಭಿಮಾನ ದುಃಖಕ್ಕೆ ಮೂಲ ಆಗ್ತದೆ. ಈ ನಾನು ನನ್ನದು ಅನ್ನುವಂಥದ್ದು ಬೇರೆ ಯಾರು ಅಲ್ಲ, ಅವರೆಲ್ಲರೂ ಅಣತಮರೆ, ಎಲ್ಲರೂ ಒಂದೇ ಕುಲಘಾತಕನಾದ ದುರ್ಯೋಧನ ತನ್ನ ಸೈನ್ಯವನ್ನು ತೆಗೆದುಕೊಂಡು ತನಗಾಗಿ ಬಂದವರಂತ ಎಷ್ಟೋ ಜನರ ಅವರನ್ನ ಹತ ಮಾಡಲು ಹೊರಟಿರುವಂತ ಅಭಿಮಾನಿ. ಯಾಕಂತ ಹೇಳಿದ್ರೆ ತಾಯಿಂದಿರು ತನ್ನ ಕಣ್ಣಿದ್ದು ಸಹ ತನ್ನ ಮಗನಿಗೆ ಬುದ್ಧಿ ಹೇಳದೆ, ತನ್ನ ಮಗನನ್ನ ಸಂತ ಶರಣರ ವಿಚಾರವನ್ನು ತಿಳಿಸಿದೆ ತಾಯಿ. ಈ ದುಃಖಕ್ಕೆ ಕಾರಣವಾಗಿದ್ದಾಳೆ. ಇಷ್ಟೆಲ್ಲಾ ಜನರಿಗೆ ದುಃಖ ಕೊಡುವಂತ ಮಗನನ್ನ ತನ್ನ ತಮ್ಮ ಶಕುನಿ ಜೊತೆಗೆ ಕಳಿಸಿ ತಾಯಿ ತನ್ನ ಕಣ್ಣಿದ್ರು ಬಟ್ಟಿ ಕಟ್ಕೊಂಡು ಕೂತಾಳ. ಅಲ್ಲಿ ಒಬ್ಬ ತಾಯಿ ತನ್ನ ಕಣ್ಣಿಗೆ ಬಟ್ಟಿ ಕಟ್ಕೊಂಡು ಕೂತಿದ್ಲು. ಕಲಿಯುಗದೊಳಗೆ ಎಷ್ಟೋ ಜನ ತಾಯಿಂದಿರು ತಮ್ಮ ಕಣ್ಣಿಗೆ ಬಟ್ಟಿ ಕಟ್ಕೊಂಡು ಕೂತಾರ. ನನ್ನ ಮಗ ಏನ್ ಮಾಡಾಕತ್ತಾನ, ನನ್ನ ಮಗಳು ಏನ್ ಮಾಡತ್ತಾಳ, ನನ್ನ ಮಗ ಎಂದಾದ್ರೂ ಸಂತರ ಶರಣರ ಸಹವಾಸದಲ್ಲಿ ಇರ್ಲಿ ಅಂತ ಹೇಳಿ ಒಬ್ಬ ತಾಯಿನೂ ಬಯಸುದಿಲ್ಲ. ಒಬ್ಬಳಿಗೂ ಸರಿಯಾಗಿ ಗೊತ್ತಿಲ್ಲ. ಒಬ್ಬರ ತಾಯಿ ತನ್ನ ಮಗನಿಗೆ ಅಲ್ಲಿ ಕುಂತಿ ಗಾಂಧಾರಿ ಒಬ್ಬಾಕಿನ ಎಲ್ಲ ಈಗ ಕಲಿಯುಗದೊಳಗೆ ಎಲ್ಲಾ ಮನೆಯಾಗಿದ್ದಂತ ತಾಯಂದಿರು ನನ್ನ ಮಗ ದೊಡ್ಡವನಾಗ್ಲಿ, ನನ್ನ ಮಗ ಸಂತ ಶರಣರ ಹತ್ರ ಹೋಲಿ, ಯಾವುದು ಸರಿಯಾದ ಅದನ್ನು ತಿಳ್ಕೊಳ್ಳಿ, ನನ್ನ ಮಗುವಿಗೆ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುವಂತ ಶಿಕ್ಷಣ ಸಿಗಲಿ ಅಂತ ಒಬ್ಬರ ವಿಚಾರ ಇಲ್ಲ. ಎಲ್ಲರೂ ಇಂಗ್ಲಿಷ್ ಶಾಲಿ ನನ್ನ ಮಗ ಮಾರ್ಕ್ಸ್ ತಗೊಳ್ಳಿ, ನನ್ನ ಮಗ ಎಲ್ಲರ್ಕಿನ ಫಸ್ಟ್ ಬರಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ನನ್ನ ಮಗ IAS ಆಗಲಿ, IPS ಆಗಲಿ, ಆದ್ರೆ ನನ್ನ ಮಗ ಮನುಷ್ಯನಾಗಲಿ, ನನ್ನ ಮಗ ಮಾನವನಾಗಲಿ, ನನ್ನ ಮಗ ವಿವೇಕಿ ಆಗಲಿ, ನನ್ನ ಮಗ ಜಗತ್ತಿನಲ್ಲಿ ಜ್ಞಾನಿ ಆಗ್ಲಿ ಅಂತ ಒಬ್ಬ ತಾಯಿನೂ ಕನಸು ಕಾಣೋದಿಲ್ಲ.
ಒಬ್ರು ಯಾಕಂತ ಹೇಳ್ರಿ, ಅವ್ರಿಗೆ ಸರಿಯೋ ಮಾರ್ಗ ಹಿತಕರ ಒಳ್ಳೇದ್ ಅನ್ಸೋದೇ ಇಲ್ಲ. ಅಲ್ಲೊಬ್ಬಾಕಿಯಿಂದ ಇಷ್ಟೊಂದು ಜನ ಯುದ್ಧಕ್ಕೆ ಬಂದು ನಿಂತಾರ. ಈಗ ಇಡೀ ಕಲಿಯುಗದೊಳಗೆ ಎಲ್ಲಾ ತಾಯಂದಿರು ತಮ್ಮ ಮಕ್ಕಳ ಬಗ್ಗೆ ಒಂದು ತೂರು ಚಿಂತಿರು ಒಬ್ರಿಗೂ. ಯಾಕಂತ ಹೇಳಿದ್ರ ಏನಾಗೈತಪ್ಪ ನಮ್ಮೆಲ್ಲರಿಗಂದ್ರ ಅಜ್ಞಾನದೊಳಗಿದೀವಿ. ಅಜ್ಞಾನ ಕಾರಣ ಏನಾಗ್ಯದಪ್ಪ, ದೇಹಾಧ್ಯಾಸ ಆಗ್ಯದ. ಈ ದೇಹಾತ್ಮಕ ಬುದ್ಧಿ ಒಳಗೆ ನಾವಿದೀವಿ. ನಮಗ ಶ್ರೇಯ ಅನ್ನೋದು ಅದರದ ಅರಿವೇ ಇಲ್ಲ. ದುಃಖ ಎಲ್ಲಿ ಅದು ನಿವೃತ್ತಿ ಆಗ್ತದೆ ಹೇಳ್ರಿ? ನಿವೃತ್ತಿ ಆಗಬೇಕಾಗಿತ್ತಂದ್ರೆ ನಮ್ಮಲ್ಲಿ ಏನಿರ್ಬೇಕು ಅಂದ್ರೆ ಜ್ಞಾನ ಇರ್ಬೇಕು. ಅಜ್ಞಾನ ಇದ್ದಾಗ ಎರಡು ತರ ಅಜ್ಞಾನ ಸಹಿತ ಜನನ ಮರಣದ ಈ ಸಂಸಾರದ ಸರ್ವ ದುಃಖಗಳು ನಮ್ಮಲ್ಲಿ ನಿವೃತ್ತಿ ಅಂದ್ರೆ ಏನ್ರಿ? ಮೂರು ಕಾಲದಲ್ಲಿಯೂ ಇಲ್ಲ ಇಲ್ಲ ಆಗಬೇಕದು ಮಿಥ್ಯತ್ವ ನಿಶ್ಚಯ. ಆ ಮಿಥ್ಯತ್ವದ ನಿಶ್ಚಯ ಆಗ್ಬೇಕು. ಅದಕ್ಕ ಆಂತ್ಯಾಂತಿಕ ನಿವೃತ್ತಿ ಅಂತಾರ. ನಮಗೇನಾಗ್ಯದ ಜನ್ಮ ಇದು ಈಗ ತತ್ಕಾಲ ನಿವೃತ್ತಿ ಆಗ್ಯದ ಅಷ್ಟೇ. ತತ್ಕಾಲ ನಿವೃತ್ತಿ ಬಗ್ಗೆ ಎರಡು ವಿಚಾರ ಹೇಳಿದ್ರು ಮೊನ್ನೆ. ಸುಮ್ನೆ ನಿಮಗೆ ಹೊಳ್ಳೆ ಅದನ್ನ ನೆನಸ್ತೀನಿ. ನಿವೃತ್ತಿ ಅಂದ್ರೆ ಏನ್ರಿ ಅಂತ ಹೇಳಿದ್ರೆ ಅಧ್ಯಾಸ. ಏನ್ ಅಧ್ಯಾಸ ಆಗ್ಯದ್ರಿ? ಯಾವುದು ಇಲ್ಲ ಅದೇ ಐತಿ, ಅದರೊಳಗ ಸುಖ ಐತ ಅಂತ ತಿಳ್ಕೊಂಡಿವ್ ನಾವು. ನಮ್ಮೊಳಗ ದ್ವೈತ ಬುದ್ಧಿ ಅದು. ಅದ್ವೈತ ಬುದ್ಧಿ ಅಂದ್ರೆ ನಾನು ಬೇರೆ ಅವರು ಬೇರೆ. ಈ ದ್ವೈತ ಬುದ್ಧಿವೇ ಅಧ್ಯಾಸ ಕಾರಣ. ಇಂಥ ಅಧ್ಯಾಸಕ ಕಾರಣ ಯಾವದಪ್ಪ ಅಂತ ಹೇಳಿದ್ರೆ, ಅಧ್ಯಾಸಕ್ಕೆ ಕಾರಣ ಯಾವದಂದ್ರೆ ಅಜ್ಞಾನ. ಅಜ್ಞಾನ ಕಾರಣ. ಈ ಅಜ್ಞಾನವೇ ದುಃಖಕ್ಕೆ ಮೂಲ ಕಾರಣ. ಅಜ್ಞಾನ ಎದಕ್ಕೆ ಕಾರಣ ಐತ್ರಿ? ದುಃಖಕ್ಕೆ ಮೂಲ ಕಾರಣ ಅದ. ಆ ದುಃಖದ ನಿವೃತ್ತಿ ಆಗ್ಬೇಕಂದ್ರ ಈಗ ನಾವೇನು ಮಲ್ಕೋತೀವಿ, ನಿನ್ನೆ ಏನ್ ನಡೆದ ಘಟನೆ ಅದನ್ನ ಮರ್ತ್ ಮಲ್ಕೋತೀವಿ. ಮಲ್ಕೊಂಡಾಗ ನಮ್ಗೇನಾಗಿರ್ತದ? ತತ್ಕಾಲ ನಿವೃತ್ತಿ ಆಗಿರ್ತದ. ನಾ ಮಲ್ಕೊಂಡಿನ್ ಬಿಡಪ್ಪ, ಈಗ ನನಗೇನ ಚಿಂತಿಲ್ಲ ಅಂತ ಮಲಗ್ತೀವಿ. ಆದ್ರ ಕಾರಣ ಒಳಗ ಇರ್ತದ. ಎದ್ದ ತಕ್ಷಣ ಮತ್ತ ಅವೇ ಮಾತುಗಳು ನೆನಪು ಬರ್ತಾವ. ಅವೇ ಮಾತು ನೆನಪು ಬರ್ತಾವ. ನಿನ್ನ ಏನ್ ಘಟನೆ ಆಗ್ಯದ ಅವೇ ನೆನಪು ಬರ್ತಾವ. ದೇವರು ಅದನ್ನ ಮರಿಯಂತ ನಿದ್ದೆ ಕೊಟ್ಟಿರ್ತಾನ. ನಿನ್ನೇನೆ ನಡೆದಿದ್ ಮರ್ತ್ ಬಿಡಪ್ಪ, ನೀನ್ ಏನ್ ನಡೆದದ ಅದನ್ನ ಮರ್ತ್ ನೀನ ಆನಂದವಾಗಿರು, ಇವತ್ತಿಂದ ಇವತ್ತು ವಿಚಾರ ಮಾಡಂತಾನೆ ಭಗವಂತ ನಮ್ಮೆಲ್ಲರಿ ನಿದ್ದೆ ಕೊಟ್ಟಾರ. ಆದ್ರ ಅವು ಮರೆಯಲ್ಲ ನಾವು ಅದನ್ನ ನೆನಪಿಟ್ಟಿರ್ತೀವಿ. ಅದನ್ನ ಹಠ ಹಿಡಿತೀವಿ, ಹಿಂಗ ಮಾಡ್ಬೇಕಂತ ಹೇಳಿ. ಆದ್ರೆ ಇದು ತತ್ಕಾಲ ನಿವೃತ್ತಿ ಅದ. ನಮಗ್ ಯಾವಾಗ ಸುಖ ಸಿಗ್ತದಂತ ಅವ್ರ ನಿವೃತ್ತಿಯಲ್ಲಿ ಎರಡು ಪ್ರಕಾರ ಹೇಳ್ತಾರ. ಒಂದು ತತ್ಕಾಲ ನಿವೃತ್ತಿ ಆಗಬೇಕು, ಇದು ನಮಗ್ ಮತ್ ಹೊಳ್ಳಿ ದುಃಖವನ್ನು ಕೊಡ್ತದ. ಆದ್ರ ಆಂತ್ಯಾಂತಿಕ ನಿವೃತ್ತಿ ಆಗಲಿ ಅಂತಾರ. ಆಂತ್ಯಾಂತಿಕ ನಿವೃತ್ತಿ ಅಂದ್ರೆ ಏನ್ರಿ? ಕಾರಣ ಸಹಿತ ಕಾರ್ಯದ ಸಮಾಪ್ತಿ ಆಗಬೇಕಲ್ಲಿ. ತತ್ಕಾಲ ನಿವೃತ್ತಿ ಒಳಗೆ ಏನಾಗ್ಯದ? ಮಲಗಿವಿ ಇವತ್ತೇನ್ ರಾತ್ರಿ ಮಲ್ಕೊಂಡಾಗ ಎಲ್ಲಾ ಮರ್ತೀವಿ ಖರೆ. ಅದ್ರ ಮುಂಜಾನೆ ಎದ್ದ ತಕ್ಷಣ ಮತ್ತ ದುಃಖಗಳು ಏನಾಗ್ತಾವ? ಗಂಟು ಬೀಳ್ತಾವ. ಅಂದ್ರೆ ಏನಾಗೈತಿ ಇದ್ರ ಅರ್ಥ? ತತ್ಕಾಲ ನಿವೃತ್ತಿ, ಆಂತ್ಯಾಂತಿಕ ನಿವೃತ್ತಿ ಎರಡು ಪ್ರಕಾರ. ಇವ್ ನೆನಪಿಡ್ಬೇಕು ನೀವೆಲ್ಲ. ತತ್ಕಾಲ ನಿವೃತ್ತಿ ಅಂದ್ರೆ ಏನ್ರಿ? ಕಾರಣ ಹಾಗೇ ಇದ್ದು ಕಾರ್ಯ ಮಾತ್ರ ನಾಶವಾಗಿರುವುದು. ಕಾರಣ ಹಾಗೇ ಐತಲ್ಲಿ, ಕಾರ್ಯ ಮಾತ್ರ ನಾಶ ಆಗ್ಯದ. ಕಾರಣ ಹಂಗ ಅದ. ಏನ್ರಿ ಕಾರಣ ಅಂದ್ರ ಒಳಗಡೆ ಅದು ನೆನಪದ. ಈಗ ನಾವು ಮಲ್ಕೊಂಡಿವಿ, ಬೆಳಿಗ್ಗೆ ಎದ್ರ ಆ ನೆನಪು ಮತ್ ಹೊಳೆ ಬರ್ತದ. ಈಗ ಆಂತ್ಯಾಂತಿಕ ನಿವೃತ್ತಿ ಅಂದ್ರೆ ಏನ್ರಿ ಅಂತ ಹೇಳಿದಾಗ ನೋಡ್ರಿ, ನಿವೃತ್ತಿ ಅಂದ್ರೆ ತ್ಯಾಗ ಮಾಡೋದು, ಅಂದ್ರೆ ಮರೆಯುದು. ಏನು ಮರೆಯುದು? ಆ ದುಃಖವನ್ನು ತಿಳಿದು ಬಿಡುವುದು. ಈ ದುಃಖ ಯಾರಿಗದಪ್ಪ ಅಂದ್ರೆ ಈ ಶರೀರಕ್ಕದ. ಈ ಶರೀರ ಹೆಂಗ ಬತ್ತು ಅಂದ್ರೆ ಜನನಕ್ಕ ಮೂಲ ಕಾರಣ ಆತು ಅಂತ ಹಿಂದೆಲ್ಲ ಇವು ನೆನಪಿರ್ಬೇಕು ನಿಮಗೆ. ಎಂಟು ವಿಚಾರ ಅದಾವಲ್ಲಿ. ದುಃಖಕ್ಕ ಮೂಲ ಕಾರಣ ಯಾವದ್ರಿ? ದುಃಖಕ್ಕ ಮೂಲ ಕಾರಣ ಅಜ್ಞಾನ. ಹಾಗಾದ್ರ ನನಗೆ ಈ ದುಃಖ ಅನುಭವ ಹೆಂಗ ಆಗತ್ತದ?
ದುಃಖ ಯಾರಿಗೆ ಯಾವ್ದಕ್ ಅನುಭವ ಆಗತ್ತೆ? ದೇಹಕ್ಕೆ ಅನುಭವ ಆಗತ್ತೆ. ಈ ದೇಹದ ಅನುಭವ, ಈ ದೇಹಕ್ಕೆ ಕಾರಣ ಯಾವುದು ಅಂದ್ರೆ ಜನ್ಮ ಕಾರಣ. ದೇಹಕ್ಕ ಈ ದೇಹ ದುಃಖ ಪಡಾಕತ್ತದಲ್ಲ, ಇದಕ್ಕ ಕಾರಣ ಯಾರು ಅಂದ್ರೆ ಜನ್ಮ ಕಾರಣ. ಜನ್ಮಕ್ಕ ಕಾರಣ ಯಾರಪ್ಪ? ಜನ್ಮ ಹೆಂಗ ಆಗ್ತದ? ಜನ್ಮ ಸುಮ್ಮನೆ ಸಿಗ್ತದ? ಜನ್ಮರ್ ಹೆಂಗ ಆಗ್ತದ ಅಂದ್ರೆ ಅದು ಪಾಪ ಪುಣ್ಯ ಕರ್ಮಗಳಿಂದ ಜನ್ಮ ಆಗ್ತದ. ಈ ಕರ್ಮಗಳು ಯಾಕೆ ಆಗ್ತವು? ಈ ಪಾಪ ಪುಣ್ಯ ಯಾಕೆ ಆಗ್ತವು? ಇವೆರಡು ಆಗ್ಬಾರ್ದಿತ್ತಲ್ಲ, ನಿಷ್ಕಾಮ ಕರ್ಮ ಆಗ್ಬೇಕಿತ್ತು ಅಂತ ಹೇಳಿದ್ರ, ಇಲ್ಲ, ಈ ಪಾಪ ಮತ್ತು ಪುಣ್ಯ ಆಗ್ಲಿಕ್ಕೆ ಕಾರಣ ಏನಂದ್ರೆ ನಮ್ಮಲ್ಲಿರುವಂತ ರಾಗ ದ್ವೇಷಗಳು. ಇದೇ ರಾಗ ದ್ವೇಷದಿಂದಲೇ ದುರ್ಯೋಧನ ಇಷ್ಟೊಂದು ಜನರಿಗೆ ವಿದ್ಯೆಗೆ ಸನ್ನದ ಮಾಡಿ ನಿಲ್ಲಿಸ್ಬಿಟ್ಟನು. ಯಾವ್ದು? ರಾಗ. ಬೇರೆಯವರ ಆಸ್ತಿ ಮೇಲೆ ಇರುವಂತ ರಾಗ, ಭೀಮನ ಮೇಲೆ ಇರುವಂತ ದ್ವೇಷ. ದುರ್ಯೋಧನನಿಗೆ ಬೇರೆಯವರ ಆಸ್ತಿ ಮೇಲೆ ಇರುವಂತ ರಾಗ, ಭೀಮ ಅರ್ಜುನರ ಮೇಲೆ ಇರುವಂತ ದ್ವೇಷ. ಈ ರಾಗ ದ್ವೇಷ ಇವು ಯಾವುದಕ್ಕೆ ಕಾರಣ ಅಂತ ಹೇಳಿದ್ರ ನಮ್ಮಲ್ಲಿರುವಂತ ಅನುಕೂಲ ಪ್ರತಿಕೂಲ ಬುದ್ಧಿಯ ಕಾರಣ. ನಮಗ ಅನುಕೂಲವಾಗಿದ್ರ ನಾವು ಅವರಂಗಿರುವುದು, ನಮಗ ಪ್ರತಿಕೂಲ ಇತ್ತಂದ್ರ ನಾವು ಅವ್ರ ಜೊತೆಗೆ ವೈರತ್ವ ಮಾಡ್ಕೊಂಡ್ಬಿಡುದು, ಹಿಂದಿನೆಲ್ಲ ಮರ್ತ್ ಬಿಡುದು. ನಮ್ಗೇನ್ ಮಾಡ್ಯಾರ ಏನಿಲ್ಲ ಅವೆಲ್ಲ ಮರ್ತ್, ಇವತ್ತು ನಮಗ ಅನುಕೂಲ ಇಲ್ಲ ಅಂದ್ರೆ ಅವ್ರ ಜೊತೆ ನಮಗ್ ಇವತ್ತು ಅನುಕೂಲ ಇಲ್ಲ, ಅನುಕೂಲ ಇಲ್ಲ ಅಂದ್ರೆ ಅವ್ರ ಜೊತೆ ಪ್ರತಿಕೂಲ ಇಳಿದ್ ಬಿಡುದು. ಬಹಳ ವಿಚಿತ್ರ ಇರ್ತೈತ್ರಿ ಜಗತ್. ಒಂದ್ಸಲ ನೆನೆಸ್ಕೊಂಡಾಗ ಏನಪ್ಪಾ ಎಂತೆಂತ ವಿಚಿತ್ರ ಘಟನೆಗಳು ನಡೀತಾವಲ್ಲ, ಎಂತ ಭಯಾನಕ. ನಾವು ತಿಳ್ಕೊಂಡಿರ್ತೀವಿ ನಮಗ್ ಕಾಡ್ಸೋರು ಹೊರಗನವ್ರ ಅದಾರ ಅಂತ. ಇಲ್ಲೇ ಇಲ್ಲ, ನಮ್ಮ ಒಳಗ ನಮ್ಮ ಅಕ್ಕಪಕ್ಕ ಇದ್ದವ್ರೆ ಭಯಂಕರವಾಗಿರ್ತಾರ. ಒಂದೊಂದ್ಸಲ ನೆನೆಸ್ಕೊಂಡಾಗ ಭಯ ಸ್ಟಾರ್ಟ್ ಆಗ್ತದೆ. ಎಂತೆಂತ ಜನ ಇರ್ತಾರಲ್ಲ ಅಂತ. ಇದಕ್ಕೆ ಕಾರಣ ಏನ್ರಿ? ಇಷ್ಟೊಂದು ಅನುಕೂಲ ಪ್ರತಿಕೂಲ ಬುದ್ಧಿಗೆ ಕಾರಣ ಏನಂದ್ರ ದ್ವೈತ ಬುದ್ಧಿ. ನಾವು ಬೇರೆ, ಅವ್ರು ಬೇರೆ. ನೋಡ್ರಿ, ಎಲ್ಲಾರು ಒಂದೇ ತಾಯಿ ಸ್ತನ ಕುಡ್ದೀವಿ, ಎಲ್ಲಾರು ಒಂದೇ ತಾಯಿ ತೊಡಿ ಮೇಲೆ ದೊಡ್ಡವರಾಗಿವಿ. ಇವತ್ತ ಅವರಂಗ ನಾವು ಆಗಲಿಲ್ಲ. ಯಾರು ನಮಗ ನೇರವಾಗಿ ಧರ್ಮ ಹೇಳಕತ್ತಾರ ಅವರಂಗ ನಾವು ಆಗ್ಲಿಲ್ಲ. ಅವ್ರ ಧರ್ಮ ತಿಳಿಲಾರ್ಕ ನಮ್ಮಲ್ಲಿ ದ್ವೈತ ಬುದ್ಧಿ ಅಧ್ಯಾಸ ಕಾರಣ ಆಗ್ಯದ. ಅಧ್ಯಾಸ ಅಂದ್ರ ಯಾವುದು ಇಲ್ಲ, ಅದು ಐತಂತ ಕಲ್ಪನೆ ಮಾಡಿ ಆ ಅಧ್ಯಾಸಕ ಅಜ್ಞಾನ ಕಾರಣದ. ಅಜ್ಞಾನದೊಳಗ ನಮಗ ದುಃಖ ಬಿಟ್ರೆ ಸುಖ ಬೇರೆ ಎಂದು ಸಿಗುವುದಿಲ್ಲ. ಅದಕ್ಕಾಗಿ ಅಜ್ಞಾನ ಅನ್ನೋದು ಏನದಲ್ಲ, ಇದು ಬಹು ಜನ್ಮದಿದ್ದದ. ಇದರ ನಿವೃತ್ತಿ ಮಾಡ್ಕೋರಿ ಅಂತ ಹೇಳ್ತಾರ ಅವರು. ಆ ನಿವೃತ್ತಿ ಒಳಗೆ ಎರಡು ಪ್ರಕಾರ, ಒಂದು ತತ್ಕಾಲ ನಿವೃತ್ತಿ, ಇನ್ನೊಂದು ಆತ್ಯಾಂತಿಕ ನಿವೃತ್ತಿ. ಆತ್ಯಾಂತಿಕ ನಿವೃತ್ತಿ ಅಂದ್ರ, ತತ್ಕಾಲ ನಿವೃತ್ತಿ ಅಂದ್ರೆ ಏನ್ರಿ? ಕಾರಣ ಹಾಗೆ ಇದ್ದು ಕಾರ್ಯ ಮಾತ್ರ ನಾಶವಾಗಿರ್ತದ, ಅದಕ್ಕ ತತ್ಕಾಲ ನಿವೃತ್ತಿ ಅಂತಾರ. ಹೆಂಗ್ ಉದಾಹರಣೆಗೆ ಕೊಟ್ರೆ ನಿಮ್ಗೆ ತಿಳಿತದ ನೋಡ್ರಿ. ಸಕ್ರಿ ಗೊಂಬೆ ಇರ್ತದೆ. ಉದಾಹರಣೆಗೆ ಒಂದು ಸಕ್ರಿ ಗೊಂಬೆ, ಅಲ್ಲಿ ಒಂದು ಸಕ್ರಿ ಗೊಂಬೆ ಐದ, ಆ ಸಕ್ರಿ ಗೊಂಬೆಗೆ ಕಾರಣದ ಸಕ್ರಿ ಏನ್ರಿ ಒಳಗ ಕಾರಣದ ಸಕ್ರಿ. ಇನ್ನ ಗೊಂಬೆಯ ಎಂಬ ಗೊಂಬೆ ಆಕಾರ ಅದಲ್ಲ, ಅದು ಕಾರ್ಯ ಅದ. ಗೊಂಬಿ ಕಾಣಕತ್ತದಲ್ಲ, ಅದು ಕಾರ್ಯ ಅದ. ಒಳಗಡೆ ಏನದಲ್ಲ, ಸಕ್ರಿ ಕಾರಣದ. ಆಗ ಗೊಂಬೆ ಕೈಯಾಗಿಂದ ಬಿದ್ದು ಒಡಿದು ತತ್ಕಾಲ ಅದರ ಆಕಾರ ಮುರಿದು ಹೋತು. ಅದ್ರ ಮುರುಗ್ ಹೋತಂದ್ರ, ಅದು ಗೊಂಬಿ ಮುರಿದು ಹೋತಂದ್ರ ಅದ್ರಾಗ ಸಕ್ರಿ ಇಲ್ಲೇನ್ರಿ? ಸಕ್ರಿ ಅದ, ಅದ್ರ ಕಾರಣವಾದ ಸಕ್ರಿ ಹಾಗೆ ಉಳಿದದ. ಅದು ಒಳಗಡೆ ಏನು ಸಕ್ರಿ ಅದಲ್ಲ, ಗೊಂಬಿ ಒಳಗ ಹಂಗ ಅದ. ಅದರಿಂದ ಮತ್ತ ನಾವು ಏನ್ ಮಾಡಬಹುದು ನೋಡ್ರಿ, ಅದರಿಂದ ಮತ್ತ ನಾವು ಏನಾದ್ರೂ ಕಾರ್ಯ ಮಾಡಬಹುದು. ಚಾನೋ ಮಾಡಬಹುದು, ಪಾನಕ ಮಾಡಬಹುದು, ಏನ್ರ ಸ್ವೀಟ್ನಾಗ ಹಾಕಿ ತಿನ್ಬಹುದು, ಏನ್ರ ನಾವು ಬೇರೆ ಸ್ವೀಟ್ ಮಾಡಬಹುದು, ಸಿಹಿ ಪದಾರ್ಥಗಳನ್ನು ಮಾಡಬಹುದು. ಸಕ್ಕರಿ ಆ ಗೊಂಬಿಂದ ಕಾಫಿ ಮಾಡ್ಕೋರಿ, ಪಾನಕ ಮಾಡ್ಕೋರಿ, ಚಾ ಕುಡಿರಿ, ಹಾಲಿನೊಳಗ ಹಾಕಿ ಕುಡಿರಿ, ಒಟ್ಟಿನ ಮೇಲೆ ಅದ್ರೊಳಗ ಏನದ್ರಿ? ಕಾರಣ, ಸಕ್ರಿ ಕಾರಣ ಅದ. ಅದಕ್ಕ ಹಿಂಗ ಕಾರಣ ಸಹಿತ ಕಾರ್ಯದ ನಿವೃತ್ತಿ ಆತಂದ್ರ ಆತ್ಯಾಂತಿಕ ನಿವೃತ್ತಿ. ಅಲ್ಲಿ ಗೊಂಬಿ ಮುರಿದದ, ಸಕ್ರಿನೂ ಇರಬಾರ್ದಲ್ಲಿ. ಹಂಗ ನಮಗ್ ಏನಾಗಿರ್ತದ? ಪ್ರತಿದಿನ
ನಮಗ್ ಸುಸುಪ್ತಿಯಲ್ಲಿ, ಸುಸುಪ್ತಿ ಅಂದ್ರ ಜಾಗ್ರ, ಸ್ವಪ್ನ, ಸುಸುಪ್ತಿಯಲ್ಲಿ ಅಜ್ಞಾನ ಇರ್ತದ. ಸುಸುಪ್ತಿಯಲ್ಲಿ ಅಜ್ಞಾನ ಇರ್ತದ. ನಮ್ ಶರೀರ ಗಾಢ ನಿದ್ರೆ, ಏನು ಗೊತ್ತಿಲ್ಲ. ನೀವ್ ಹೇಳ್ತೀರಿ ಏನು ನಿದ್ದೆ ಮಾಡಿದ್ನಪ್ಪ ನಾನು ಅಂತ, ನನ್ನ ಕಣ್ಣಾಗೆಲ್ಲ ಪಿಚ್ಚು ಬಂದದ, ಏನು ನಿದ್ದೆ ಆತು ಅಂತ ಹೇಳ್ತೀರ ನೋಡ್ರಿ. ಅಂದ್ರ ಆನಂದ ಐತಂತಂದಂಗ ಆತ ಮನುಷ್ಯನಿಗೆ. ಈಗ ಎಲ್ಲಾ ಮರೆತು ಏನು ಆನಂದದಿಂದ ನಿದ್ದೆ ಮಾಡಿದೆ ಅಂತ ಹೇಳಿದ್ರಲ್ಲ, ಮತ್ ಹಿಂಗ ಇದ್ದು ಬಿಟ್ರಲ್ಲ, ಮತ್ತ್ಯಾಕ ಅವ್ರಿಗೆ ಇವ್ರಿಗೆ ನೆನೆಸ್ಕೊಂಡು ಸಿಟ್ಟು ಮಾಡ್ಕೋತೀರಿ? ಈಗ ಆನಂದ ಐತಂತ ಹೇಳಿದ್ರಿಲ್ಲ, ನೀವೇ ಹೇಳಿದ್ರಿಲ್ಲ, ಏನ ಭಾರಿ ನಿದ್ದೆ ಮಾಡಿದೆ, ಕಾಯಿ ನೀಂದಕ್ಕಿದೀಯಾ, ಸಜ್ಜ ಭೂಲ್ದೆ ನೀಂದಕ್ಕಿದೀಯ ಅಂತ ಹೇಳ್ತೀರಿ. ಸಜ್ಜ ಭೂಲ್ದೆ ನೀಂದಕ್ಕಿದಿ, ಕಾಯಿ ನೀಂದಾಯಿ, ನನಗೇನ್ ನಿದ್ದೆ ಬತ್ರಿ, ನಾ ಎಲ್ಲಾ ಮರೆತು ನಿದ್ದೆ ಮಾಡಿದೆ ಅಂತ ಹೇಳ್ತಿರಲ್ಲ. ಹಂಗ ಸುಸುಪ್ತಿಯೊಳಗ ಗಾಢ ನಿದ್ರೆಯಲ್ಲಿ ಎಲ್ಲಾ ದುಃಖಗಳನ್ನ ತತ್ಕಾಲ ನಿವೃತ್ತಿ ಆಗ್ಯವು. ಗೊಂಬಿ ಹೆಂಗ ಹೊಡೆದಿತ್ತಲ್ಲ ಹಂಗ ತತ್ಕಾಲ ನಿವೃತ್ತಿ ಆಗ್ಯವು. ಅಂದ್ರ ದುಃಖ ಅಜ್ಞಾನದ ಕಾರ್ಯ ಐತದು. ದುಃಖಕ್ಕೇನ್ರಿ ಅಜ್ಞಾನದ ಕಾರ್ಯ ಅದ. ಆ ಕಾರ್ಯ ಈಗ ಏನಾಗೈತಂದ್ರ ಈ ದುಃಖಕ್ಕ ಕಾರಣ ಆಗ್ಯದ ಅಂತ ಅಜ್ಞಾನ ಅಲ್ಲಿ ಲಯಿಸಿರ್ತದ, ಲಯ ಆಗಿರ್ತದ, ಲಯ ಆಗಿರ್ತದೆ. ಮತ್ ಎದ್ದು ಕೂಡಲೇ ಗಂಟು ಬೀಳ್ತದ, ಮತ್ ಎದ್ದು ಕೂಡಲೇ ಗಂಟು ಬೀಳ್ತದ ಅದು. ಅದಕ್ಕಾಗಿ ಇದು ತತ್ಕಾಲ ನಿವೃತ್ತಿ. ನಿಮಗ ಯಾಕ ನಮಗ ಹೊಳ್ಳಿ ದುಃಖ ಬರ್ತದಂದ್ರ ತತ್ಕಾಲ ನಿವೃತ್ತಿ. ಮಕ್ಕೊಂಡು ನಾವು ಅಲ್ಲಿ ಏನಾಗಿರ್ತಂದ್ರ ಲಯ ಆಗ್ಯದ ಅಷ್ಟ. ಮತ್ತು ಎದ್ದ ತಕ್ಷಣ ಹೊಳ್ಳಿ ಬಂದ್ ಮತ್ತ ನಮಗ ಅವು ಏನಾತಾವ್, ಮತ್ ಕೂಡ್ಕೋತಾವ್. ಅಜ್ಞಾನ ಕಾಲದಲ್ಲಿ ಮತ್ತೆ ಕಾರಣ ಅಜ್ಞಾನ ನಾಶ ಆಗಿರುವುದರಿಂದ ಅದು ಕಾರಣ ಸಹಿತ ಸಮಸ್ತ ದುಃಖಗಳಿಗೆ ಇಲ್ಲಿ ಏನಾಗಿರ್ತದ, ಇಲ್ಲ ಆಗತಾವ್. ಇದು ಜ್ಞಾನ ಆತಂದ್ರ ಅಲ್ಲಿ ಸಕ್ರಿನೂ ಇಲ್ಲ, ಅಲ್ಲಿ ಗೊಂಬೆನೂ ಇಲ್ಲ. ಯಾವ ಜ್ಞಾನ ಆತು? ನಿಮ್ಮ ಸ್ವರೂಪದ ಜ್ಞಾನ ಆತಂದ್ರ ದ್ವೈತ ಬುದ್ಧಿ ಹೋಗ್ತದ. ದ್ವೈತ ಬುದ್ಧಿ ಹೋತಂದ್ರ ನಿಮಗ ದುಃಖನೇ ಇಲ್ಲ. ಇಷ್ಟ ಮಾಡಾಕ ಮನುಷ್ಯ ಜನ್ಮ ಬಂದದ ನೋಡ್ರಿ. ಮನುಷ್ಯ ಜನ್ಮ ಎದಕ್ ಪ್ರಾಪ್ತಿ ಆಗ್ಯದಂದ್ರ, ನೀ ಜ್ಞಾನ ಮಾಡ್ಕೋರಪ್ಪ. ನೀ ಮೂರು ಅವಸ್ಥೆಯ ನೋಡಾಮಿದಿ, ಮೂರು ಅವಸ್ಥೆಗೆ ಸಾಕ್ಷಿ ಅದೀನಿ. ಈ ಸ್ಥೂಲ ಶರೀರ ನೀ ನೋಡಾಮದಿ, ಸ್ಥೂಲ ಸೂಕ್ಷ್ಮ ಕಾರಣ. ನೀ ಇದನ್ನ ದೃಷ್ಟ ಅದಿ, ಇಲ್ಲಿ ಜಾಗ್ರ ಸ್ವಪ್ನ ಸುಸುಪ್ತಿಗೆ ಸಾಕ್ಷಿ ಅದಿ. ಅದಕ್ಕೆ ನೀ ಏನ್ ಮಾಡು, ಈ ಅಜ್ಞಾನವನ್ನು ನಾಶ ಮಾಡ್ಕೋ. ಈ ಅಜ್ಞಾನ ನಾಶ ಆತು. ಜ್ಞಾನ ಆದ ಕಾಲಾಗ ಅದು ಸಮಸ್ತ ಏನಾಗ್ತದ ಅಂತ ಹೇಳಿದ್ರ ಸಮಸ್ತ ಅಲ್ಲಿ ನಾಶ ಆಗ್ತದ. ಅವಾಗ ಅದು ಅಂತ್ಯಾಂತಿಕ ನಿವೃತ್ತಿ ಆಗ್ತದ. ದುಃಖಗಳ ಅಂತ್ಯಾಂತಿಕ ನಿವೃತ್ತಿ ಏನ್ರ ಅದು ಆತು. ನಿಮಗ್ ನಿವೃತ್ತಿ ಆದ್ಮೇಲೆ ಅದು ನಮ್ಮನ್ನು ಮತ್ತದು ಎಂದು ಭೇಟಿ ಆಗುವುದಿಲ್ಲ, ಭೇಟಿ ಆಗುವುದಿಲ್ಲ. ಅದಕ್ಕೆ ನಾವು ಇವತ್ತು ಹೋಗಿ ನಾಳೆ ದುಃಖ ಬರ್ಲಿ ಅಂತ ಯಾರಾದ್ರೂ ಬಯಸ್ತೀವೇನ್ರಿ? ಇವತ್ತ ದುಃಖ ಹೋಗ್ಲಿ ಮತ್ತೆ ನಾಳೆ ಮತ್ತ ನಮಗ ಆ ದುಃಖ ಬರ್ಲಿ ಅಂತ ಯಾರು ಬಯಸ್ತೀವಿ? ಯಾರಿಗಾರ ಆಸೆ ಅದನ್ನ ಹೇಳ್ರಿ ನೋಡು. ಇವತ್ತ ನಮ್ಮ ದುಃಖ ದೂರ ಆಗ್ಲಿ, ನಾಳೆಗ್ ಮತ್ತ ಬಂದು ಸೇರ್ಲಿ ಅಂತ ಯಾರಿಗಿಲ್ಲ. ಅದಕ್ಕಾಗಿ ಪ್ರಯತ್ನ ಮಾಡ್ರಿ. ಗುರು ಕೃಪೆ ಆದ್ರ ಗುರುವಿನ ಹತ್ರ ಅಭ್ಯಾಸ ಮಾಡ್ಬೇಕು ಗ್ರಂಥಗಳನ್ನು. ಗುರು ಕೃಪೆ ಸಂಪಾದನೆ ಮಾಡಿತ್ತಂದ್ರ ಹಂಗ ನಮ್ಮ ತಾಯಿ ಬೇರಾಗಿರುವಂತ ಅಜ್ಞಾನ ಕಳೆದು ಹೋಗ್ತದ. ಅಂತ ಅಜ್ಞಾನವನ್ನು ಕಳ್ಕೊಳ್ಳೋದು ಬಿಟ್ಟು ಗುರು ಕೃಪೆ ಮಾಡ್ಕೊಳ್ಳೋದನ್ನ ಬಿಟ್ಟು ಈ ದುರ್ಯೋಧನ ಗುರುವಿಗೆ ಹೋಗಿ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರ, ಗುರುವಿನ ಹತ್ರ ಹೋಗಿ ಅಲ್ಲಿ ಪರಮ ಪ್ರೇಮಕ್ಕೆ ವಿಷಯ ಯಾವುದು? ಪರಮಾನಂದ ಅದು ಇಲ್ಲ ಆತನಲ್ಲಿ. ತನ್ನ ಸ್ವರೂಪ ತಿಳ್ಕೊಳ್ಳಿಲ್ಲ ಆತ, ಅದ್ವೈತ ತಿಳಿಲಿಲ್ಲ, ದ್ವೈತ ಮಾಡ್ದ ಇಡೀ ಜನ್ಮ ಪೂರ್ತಿ. ದ್ವೈತ ದ್ವೈತ ಮಾಡ್ತಾ ಮಾಡ್ತಾ ದುಃಖಕ್ಕೆ ಕಾರಣ ಆಗದ. ಅಂತ ದುಃಖ ಅವು ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರ ನಮಗ ಜನ್ಮ ಜನ್ಮಾಂತರದಲ್ಲಿ ಮತ್ತ ನಮಗ ಏನ್ ಮಾಡ್ತಾವ್ರಿ ಅಂದ್ರೆ ಜನನ ಪುನಃ ಮರಣ ಕಾರಣ ಆಗ್ತಾವು. ಇದಕ್ಕ ದುರ್ಯೋಧನ ಗುರುವಿನ ಹತ್ರ ಹೋಗಿ ಗುರುವಿಗೆ ಏನ್ ಹೇಳ್ತಾ ಇದ್ದಾನಂದ್ರ, ಯಾವ ನಮ್ಮ ಸೇನಾ ನಾಯಕನಾಗಿರುವಂತ ಯಾವ ಭೀಷ್ಮಾಚಾರ್ಯರನ್ನು ತಾವು ಎಲ್ಲಾ ಮಹಾರಥಿಗಳು ಎದುರಿಗೆ ನಿಂತುಕೊಂಡು ಅವರನ್ನ ರಕ್ಷಣೆ ಮಾಡ್ಬೇಕು, ಅವರ ಅಪ್ಪಣೆಯಿಂದ ನಡೆದುಕೊಳ್ಳಬೇಕು, ಹೀಗೆ ತಾವು ನಡ್ಕೋಬೇಕು. ರಾಜನೆಂದೇ ತಿಳಿದು ನನ್ನನ್ನ ನಾನೇ ಎಂದು ತಿಳಿದು ಅವರ ರಕ್ಷಣೆಯನ್ನು ಮಾಡ್ರಿ ಎನ್ನುವಂತ ಆಜ್ಞೆಯನ್ನು ಮಾಡ್ತಾನ. ಅಜ್ಞಾನದೊಳಗೆ ದುರ್ಯೋಧನ ತನ್ನ 100
ಜನ ಅಣ್ಣತಮ್ಮರ ಸಹಿತ ತಂದು ಅಂತ್ಯ ಮಾಡ್ಕೋತಾನ. ಯಾಕೆ ಹೇಳ್ರಿ? ದ್ವೈತ ಬುದ್ಧಿ. ದ್ವೈತ ಬುದ್ಧಿ ಮನುಷ್ಯನಿಗೆ ಈ ತರ ದುಃಖ ಕೊಡುತ್ತದ. ಅದಕ್ಕೆ ಹಿಂದಿನ ಶ್ಲೋಕದೊಳಗ ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತ ಸರ್ವ ಏವ ಹಿ ಎನ್ನುವಂತ ಈ 11ನೇ ಶ್ಲೋಕ ಗುರುವಿನ ಹತ್ರ ತನ್ನ ಕೊನೆಯ ಮಾತನ್ನು ಹೇಳಿ ಮುಗಿಸ್ತಾನ. ನಾಳೆಯಿಂದ ಸಂಜೆಯ ಮುಂದೆ ತನ್ನ ವಿಚಾರಗಳನ್ನ ರಾಜನ ಮುಂದೆ ಹೇಳ್ಕೋತ ಹೊರಡ್ತಾನ ಅಧ್ಯಾಯದೊಳಗ. ಹಾಗಾಗಿ ಹೀಗೆ ಅಜ್ಞಾನ ಸಹಿತ ನಮಗ ದುಃಖದ ನಿವೃತ್ತಿ ಆಗಬೇಕಾಗಿತ್ತಂದ್ರೆ ಆತ್ಯಾಂತಿಕ ನಿವೃತ್ತಿ ಮಾಡಿಕೊಳ್ಳೋಣ. ನಾವು ನೀವೆಲ್ಲರೂ ಕಾರಣ ಸಹಿತ ಕಾರ್ಯದ ಯಾವ ಜ್ಞಾನ ಅಧಿಷ್ಠಾನ ಜ್ಞಾನ ಆದ ಮೇಲೆ ಅಲ್ಲಿ ಕಾರ್ಯನೂ ಇಲ್ಲ ಕಾರಣನೂ ಇಲ್ಲ ಅಂತ ಅದ್ವೈತ ಜ್ಞಾನ ನಿಮ್ಮೆಲ್ಲರಿಗೂ ಆಗಲಿ. ದ್ವೈತ ಜ್ಞಾನ ಬಿಟ್ಟು ನಾವು ಅದ್ವೈತ ಜ್ಞಾನವನ್ನು ಪಡ್ಕೊಂಡು ಈ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಣ ಅನ್ನುವಂಥ ಈ ಮಾತನ್ನು ಹೇಳ್ತಾ ಇಲ್ಲಿ ತರ ನುಡಿಸಿರುವಂತಹ ನುಡಿಗಳು ಕೃಷ್ಣಾರ್ಪಣ ಭಗವಂತನಿಗೆ ಅರ್ಪಣೆ ಮಾಡಿ ಗುರುವಿನ ಶರಣಿಗೆ ಅರ್ಪಣೆ ಮಾಡಿ ತಮ್ಮೆಲ್ಲರಿಗೆ ಶರಣು ಶರಣ.